ಜನನ ಆಯಿತು. ಬ್ರಹ್ಮ ವಿಷ್ಣು ಮಹೇಶ್ವರ ಇರುವುದಕ್ಕೊಂದು ಸ್ಥಳ, ಹಿಡಿಯುವುದಕ್ಕೊಂದು ಆಯುಧ, ಮಾಡುವುದಕ್ಕೊಂದು ಉದ್ಯೋಗ. ಸೃಷ್ಟಿಯ ಕಾರ್ಯ ಬ್ರಹ್ಮನ ಪಾಲಾಯಿತು, ಪಾಲನೆ ಮಾಡುವುದು ಶ್ರೀಹರಿಯ ಕಾರ್ಯ. ಕಾಲವನಂತೂ ಲಯ ಮಾಡುವುದು ನಿಮ್ಮ ಕಾರ್ಯ ಅಲ್ವಾ? ಇರುವುದಕ್ಕೆ ಸ್ಥಳ ಬ್ರಹ್ಮನಿಗೆ ಸಾಧ್ಯ ಉಂಟು. ಹಾಗಾದ್ರೆ ಕಾರಣ ಏನು? ನಾರದವು ಬಂದು ಹೋದಲ್ಲ, ನನಗೆ ಗೊತ್ತಾಗ ನೆನಪು ಮಾಡ್ಲಿಕ್ಕೆ ಹೋಗ ಅಲ್ಲಿ ಇಷ್ಟೊಂದು ಈಗ ನಾರದ ಪ್ರವೇಶ ಆಗಿಲ್ಲ ಹತ್ತಾಂತರ ಆಗ್ತಾ ಇತ್ತು. ಹೌದಾ? ನಾರದರು ಮೊದಲಿಗೆ ಬಂದಿದ್ರ? ಬಂದದ್ದು ಗೊತ್ತಾಗಲ್ಲ, ಹೋದದ್ದು ಗೊತ್ತಾಗಲ್ಲ. ಹೌದಾ? ಅವತ್ತು ಹೌದಾ? 3:15 ಗಡಿಗೆಯಲ್ಲಿ 14 ಲೋಕವನ್ನು ಸಂಚಾರ ಮಾಡುವುದು. ಇಂತಲ್ಲಿ ನಿಲ್ಲುವರಲ್ಲ ಅವರು. ನಾರದ್ರು ಬಂದ್ರ ಅಲ್ಲಿ ಏನಾದ್ರೂ ಒಂದು ಕಾರ್ಯ ಆಗಲೇಬೇಕು ಅದು ಸತ್ಯ ಎನ್ನುವುದು ಶತಸಿದ್ಧ. ನಾರದ್ರು ಹೇಳುವಂತ ಮಾತು ಏನು? ಕಲಿಯುಗವನ್ನು ಸ್ವಲ್ಪ ಗಮನಿಸಬೇಕು. ಅದು ಭೂಲೋಕದಲ್ಲಿ ಮನುಷ್ಯ ಯಾವ ರೀತಿಯಲ್ಲಿ ಬದುಕುತ್ತಾ ಇದ್ದಾರೆ, ನಾವೆಣಿಸಿದ್ರೆ ಹೇಗೆ ಎಲ್ಲವೂ ಸರಿಯಾಗಿ ಹೋಗ್ತಾ ಉಂಟು ಅಂತೇಳಿ. ಹಾಗಾದ್ರೆ ಸತ್ಯ ಉಂಟಾ? ಹೌದಾ? ಸೂಕ್ಷ್ಮ ಮಧ್ಯಾದ ನಾರದ ಅದನ್ನ ಗಮನಿಸಿದ. ಹೌದಾ? ಬೇರೆ ಯಾವ ಜೀವಿ ಅಲ್ಲ, ಬುದ್ಧಿವಂತ ಪ್ರಾಣಿ ಎನ್ನುವಂತ ಮಾನವ. ಹೌದಾ? ಮಾನವರಿಗೆ ಒಂದು ಬಂದಿದ್ದಂತ ಹೇಳಿದ್ರೆ ಈ ಕಾರಣದಲ್ಲಿ ಅಲ್ವಾ? ಎಷ್ಟು ಬೇಗ ಸಿಟ್ಟಾಗ್ತಾರೆ ಅಂತ ಹೇಳಿ ಬರುದಿಲ್ಲ. ಸಿಟ್ಟಾಗಿ ಒಟ್ಟಾಗಿ ಅಂತ ಮಾತಾಡುದು. ಅದಕ್ಕೆ ಸಂಬಂಧ ಉಂಟಾ? ಹೌದಾ? ಅಲ್ಲಿ ಅದು ಏನಾದ್ರು ಸಮಸ್ಯೆಯ? ಅದು ಯಾವ್ದು ಎಣಿಸುವುದಿಲ್ಲ. ಅವರಿಗೆ ಕೈ ಬಿಡಿ ಆಯ್ತಲ್ವಾ, ಪ್ರಾರಂಭ ಮಾಡಿ. ಅವರಿಗೆ ಕಡಿಮೆ ಆಯ್ತಾ, ನಿಲ್ಲಿಸಿ. ಇದಕ್ಕೆ ಬಂದು ಹೋಗಿದ್ದಾರೆ. ಒಳಗೇನಾಗ್ತಾ ಉಂಟು ಅದ್ರ ಕಲ್ಪನೆ ಯಾರು ಇಲ್ಲ. ಒಟ್ಟಾರೆ ಯಾಕೆ ನಮ್ಮವರನ್ನ ಮೇಲ್ ತರಬೇಕು, ಹೇಗಾದ್ರೂ ಮಾಡಿ ಎನ್ನುವಂತ ಒಂದು ಸಂಕಲ್ಪಕ್ಕೆ ಅವ ಬಂದು ಹೋಗಿದ್ದಾರೆ. ಎಲ್ಲಿಯವರಿಗೆ ಕಲ್ತೀಯ? ಈ ಕಡೆ ನೋಡಿದ್ರೆ ಆ ಕಡೆ ಆಗ್ಲಿಕ್ಕಿಲ್ಲ, ಆ ಕಡೆ ನೋಡಿದ್ರೆ ಈ ಕಡೆ ಆಗ್ಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಬೆಳೀತಾನೆ ಅಂತಾದ್ರೆ ಅವರನ್ನ ಹೇಗಾದ್ರೂ ಮಾಡಿ ಇನ್ನು ಅವರಿಗೆ ಏಳ ಗತಿ ಇರಬಾರ್ದು, ಅಷ್ಟು ಮಾಡಿ ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಅವರಲ್ಲಿರುವಂತ ಅಹಂಕಾರ, ಅವರಲ್ಲಿರುವಂತ ಕೋಪದ ಭಾವ, ಅವರಲ್ಲಿರುವಂತ ಮಾತ್ಸರ್ಯ, ಇದೆಲ್ಲ ಕಾರಣ ಆಗ್ತದೆ. ನಾವು ಒಬ್ಬರೇ ಬೆಳಿಬೇಕು ಹೀಗೊಂದು ಸಂಕಲ್ಪಕ್ಕೆ ಮಾನವ ಬಂದು ಹೋಗಿದ್ದಾನೆ. ಆ ಕಾರಣಕ್ಕೆ ಅಲ್ವೇನಾಗುವುದು? ಅತಿವೃಷ್ಟಿಯೋ ಅನಾವೃಷ್ಟಿಯೋ ಭೂಕಂಪವೋ ಇದೆಲ್ಲ ಆಗುವುದು ಯಾಕಾಗಿ? ನಾವು ಮಾಡುವಂತ ಸಂಕಲ್ಪದಿಂದ ಎಷ್ಟೇ ಸೂಚನೆ ಕೊಟ್ಟು ಮಾನವ ಅದನ್ನು ಸರಿಯಾಗಿ ತೀರ್ಮಾನ ಮಾಡಲು ವಿಫಲನಾಗಿ ಹೋಗಿದ್ದಾನೆ. ಪ್ರಕೃತಿಯ ಮುಂದೆ ಬಂದು ನಿಲ್ತಾ ಇದ್ದಾನೆ. ಮನುಷ್ಯ ಎಲ್ಲಿ ಕುಬ್ಜನಾಗಿ ಕಾಣುವುದು? ಅವ ಹೋಗಬೇಕು ಸಮುದ್ರದತ್ತ, ಹೀಗೆ ನಿಂತ ಸಮುದ್ರವನ್ನು ನೋಡಬೇಕು, ಅವಾಗ ಬರುತ್ತಿರುವಂತ ತೆರೆಯನ್ನು ಅದ್ರ ಬಗ್ಗೆ ಗಮನಿಸುವಾಗ ಪ್ರಕೃತಿಯ ಮುಂದೆ ನಾನೆಷ್ಟು ಕುಬ್ಜ ಅದನ್ನ ಅವರು ತಿಳ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ಅಹಂಕಾರಿಗಳಾಗಿ ವರ್ತಿಸ್ತಾ ಇದ್ದಾರೆ. ನಾನೇ ಮೇಲು, ಎಲ್ಲವೂ ನನ್ನಿಂದಲೇ, ನಾನೇ ಶ್ರೇಷ್ಠ, ಹೀಗೊಂದು ತೀರ್ಮಾನಕ್ಕೆ ಅವ ಬಂದು ಹೋಗಿದ್ದಾನೆ. ಹಾಗಾದ್ರೆ ಅವರನ್ನ ಸರಿ ದಾರಿಗೆ ತರಬೇಕು. ನಾನೇ ಮತ್ತೆ ಅಷ್ಟೊತ್ತಿಗೆ ಸಲಹೆ ಸೂಚನೆ ಕೊಡುವುದು ನಾನೇ, ಅದ್ರ ಪರಿಮಾರ್ಜನೆಗೆ ಮಾರ್ಗ ಹೇಗೆ ಅದನ್ನು ತಿಳ್ಕೊಡುವುದು ನಾನೇ. ಮತ್ತೆ ಜನರು ಈಶನ ಬಗ್ಗೆ ತಿಳ್ಕೊಳ್ಳೋದು ಬಹಳ ಕಡಿಮೆ ಆಗಿ ಹೋಯ್ತು. ಈಶ ಎಂದರೇನು, ಆ ಪದದ ಅರ್ಥ ಏನು ಕಲ್ಪನೆ ಇಲ್ಲ. ಈಶನ್ನ ಹೇಗೆ ಪೂಜೆ ಮಾಡಬೇಕು? ವಿಜೃಂಭಣೆ ಪೂಜೆ ಮಾಡ್ತಾರೆ. ನಾವು ಭೂತೋ ನಾವು ಭವಿಷ್ಯತಿ ದೊಡ್ಡ ದೊಡ್ಡದೆಲ್ಲ ಹಾಕ್ತಾರೆ. ಯಾಕೆ? ನಮ್ಮ ಹೆಸರು ಪ್ರಚಾರ ಆಗಬೇಕು. ಈಶನಿಗೆ ಅದು ಬೇಕಾ? ಖಂಡಿತ ಬೇಡ. ಆಡಂಬರದ ಪೂಜೆ ಬೇಕಾ? ಖಂಡಿತ ಬೇಡ. ಬೇಕಾಗಿದ್ದು ಬಂದು ವಿಜೃಂಭಣೆ ಬೇಕಾ? ಬೇಡ. ಮೊದಲು ಬೇಕಾಗಿದ್ದು ನಾನು ಸ್ಮಶಾನದಲ್ಲಿ ಬರುತ್ತಾ ಇದ್ದೆ, ಅವ ಸ್ಮಶಾನಕ್ಕೆ ಬರಬೇಕು ಅಲ್ವಾ ಎನ್ನುವುದು ನನ್ನ ಸಂಕಲ್ಪ ಆಗಿರ್ತದೆ. ಅದನ್ನೆಲ್ಲ ತಿಳಿಯದಂತ ಮಾನವ ಈ ರೀತಿಯಾಗಿ ಕಟುವಾಗಿ ವರ್ತಿಸ್ತಾ ಇದ್ದಾರೆ. ಧರಣಿಗನವೆಂಬನೆ ಉರಗನಾಧಾರ, ಉರಗಗನವೆಂಬನೆ ಗರುಡನಾಹಾರ, ಗರುಡಗನವೆಂಬನೆ ಹರಿಯುವಾಹನ, ಹರಿಯುಗನವೆಂಬನೆ ಶರದಿ ಮಧ್ಯದೊಳೆಯ, ಶರದಿಗನವೆಂಬನೆ ವ್ರಣಬನು ಪಟಳವಿರುವುದು, ವ್ರಣಬಗನವೆಂಬನೆ ಬ್ರಡ ನಯನ ನಿಹನು, ಬ್ರಡನುಗನವೆಂಬನೆ ಕಡೆಯ ದಿಕ್ಕಿನೊಡೆಯನು ಅಲ್ವಾ? ಇದನ್ನ ತಿಳಿಯದಂತ ಮಾನವ ಅಹಂಕಾರಿಯಾಗಿ ವರ್ತಿಸ್ತಾ ಇದ್ದಾನೆ. ಯಾವುದೂ ಶಾಶ್ವತವೂ ಅಲ್ಲ, ಯಾವುದೂ ಅಶಾಶ್ವತವೂ ಅಲ್ಲ. ತಿಳಿಯಬೇಕಾದ್ದು ಸಾಕಷ್ಟುಂಟು, ಮಾಡಬೇಕಾದ ಹಲವಾರುಂಟು. ಈ ರೀತಿಯಾಗಿ ತೀರ್ಮಾನಕ್ಕೆ ಬಂದೇ ಹೋದಂತಂದ್ರೆ ಯಾವ ತೊಂದರೆ ಆಗ್ಲಿಕ್ಕಿಲ್ಲ, ಯಾವುದೇ ಕಷ್ಟ ಆಗ್ಲಿ ಕೊನೆಗೆ ಬಂದು ಬರುವುದಲ್ಲಿಗೆ ನಿಂಬುಡಕ್ಕೆ
ಬೋಳೆ ಶಂಕರ ಅಂತ ನನ್ನ ಕರೀತಾರೆ. ತಿಳ್ಕೊಳ್ಳೋದು ಹೇಗೆ? ಹೇಗೆ? ದಾನವರ ಗುರು. ಹೌದು. ದಾನವರಿಗೆ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಕೊಡ್ತಾರೆ, ಅನುಗ್ರಹಿಸ್ತಾನೆ. ಆದ್ರಿಂದ ಒಂದು ಬೋಳೆ ಶಂಕರ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವರೇ ತೀರ್ಮಾನ ಮಾಡಿ. ಸರಿ, ಹಾ. ಹಾಗಂತ ಈ ಮಾನವರಿಗೆಲ್ಲ ಬುದ್ಧಿ ಹೇಳ್ಬೇಕಲ್ಲ, ಹೌದು. ಏನ್ ಮಾಡುವುದು? ಏನು ಯೋಚನೆ ಮಾಡಿದ್ರಿ? ಹಾ. ಹಾ. ಈಗಾಗಲೇ ಹಾ. ಮಹಾಲಿಂಗೇಶ್ವರ ಹಾ. ಎನ್ನುವಂತ ಅಭಿದಾನದಿಂದ ಹಾ. ಹಲವಾರು ಕ್ಷೇತ್ರದಲ್ಲಿ ಹಾ. ನಾನು ನೆಲೆ ನಿಂತವ. ಅದೆಷ್ಟು? ಹಾಗಂತ ಈ ಸಂದರ್ಭದಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗುವುದು ಆಯ್ಕೆ ಮಾಡಿದ್ರಾ? ಆಯ್ಕೆ ಮಾಡಿದ್ದೇವೆ. ಹೌದಾ? ಸೂರಾಲು ಎನ್ನುವಂತ ಕ್ಷೇತ್ರದಲ್ಲಿ ಹಾ. ಪುಣ್ಯ, ಹಾ. ಧರ್ಮ, ಹಾ. ನ್ಯಾಯ, ಹ್ಮ್. ನೀತಿ ಹಾ. ಆ ರೀತಿಯಾಗಿ ಮಾನವರು ಬದುಕ್ತಾ ಇದ್ದಾರೆ. ಅಲ್ಲಿಯ ಮಹಾರಾಜ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾ. ಎನ್ನುವಂತ ವಿಚಾರ ನನ್ನ ಪಾಲು ಗೊತ್ತಾಗಿದೆ. ಹೌದಾ? ಆ ಕಾರಣಕ್ಕಾಗಿ ಹಾ. ಸೂರಾಲಲ್ಲಿ ಹಾ. ಮಹಾಲಿಂಗೇಶ್ವರಾಗಿ ನಾನು ನೆಲೆಯಾಗಬೇಕು. ನೀವಾಗಿ ತೀರ್ಮಾನ ಮಾಡಿದ್ರಾ? ಆ, ಅದಕ್ಕಾಗಿ ಈಗ ಹೊಟ್ಟು ನಿಂತವ್ರ? ಇನ್ನು ನಾನು ಹೌದಾ? ಹೊರಟದ್ದು. ಈಗ ನೀವು ಒಬ್ಬರೇ ಹೋಗುದು, ಬೇರೆ ಯಾರಿದ್ದಾರ? ನನಗೆ ಒಬ್ಬನೇ ಹೋಗಿ ಅಭ್ಯಾಸವಿಲ್ಲ. ಅದು ಗೊತ್ತುಂಟು ನನಗೆ. ನನ್ನ ಸುತ್ತಮುತ್ತ ಆ ಕಡೆ ಈ ಕಡೆ ಹಾ. ಗಣ ಪರಿವಾರಗಳು. ಅಲ್ವಾ? ಮಹಾಲಿಂಗೇಶ್ವರ ನೋಡ್ಬೇಕು ಹಾ. ಯಾವ ಗಣಗಳು, ಎಷ್ಟು ಗಣಗಳು. ಹಾ. ಈಗ ಹಾಗಾದ್ರೂ ಯಾರನ್ನ ಕರ್ಕೊಂಡು ಹೋಗ್ಲಿ? ಯಾರನ್ನ ಆಯ್ಕೆ ಮಾಡಿದ್ರಿ? ಅದೆಷ್ಟೋ ನನ್ನ ಮಕ್ಕಳಿದ್ದಾರೆ. ಹೌದು. ಅದರಲ್ಲಿ ಹಾ. ಪ್ರಬಲವಾಗಿ ಹಾ. ಇವತ್ತಿನ ಮಟ್ಟಿಗೆ ಹಾ. ಬೇಕೇ ಬೇಕು. ಹಾ. ಅವ ಇಲ್ಲದೆ ಹೋದ್ರೆ ಆಗುದೇ ಇಲ್ಲ. ಅಂತಾದ್ರೆ ಆ ಮಗ ಯಾರು ಗೊತ್ತಾ? ಯಾರು? ಒಬ್ಬರಿಯ. ಒಬ್ಬರಿಯ? ಹಾ. ಹಾ. ಎಂತಾರಿಗೂ ಅದಲ್ಲ, ಅದಕ್ಕೆ ಸೃಷ್ಟಿ ಆಗಿ ಹೋಯ್ತು. ಅವರು ತರದಂತ ಭಕ್ತಿಯನ್ನು ಹಾಕಿ ತೋರಿಸ್ತಾ ಇದ್ದಾರೆ. ಜನರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾ. ಈಗ ಬೇಕಾಗಿರುವುದು ಯಾರು? ಒಬ್ಬರಿಗೆ ಮಾತ್ರ ಅಲ್ಲ, ಮತ್ತೆ ಕಾಲಭೈರವ. ಇಬ್ಬರು. ಈ ಎರಡು ಮಕ್ಕಳು ಮೊದಲಿಗೆ, ಹಾ. ಆಮೇಲೆ ಎಷ್ಟು ಗಣಗಳನ್ನ ಕಲಿಸ್ತಾರೆ ಅಂತ ಹೇಳಿ ಕೊಡುದು. ಅಕ್ಕ ಅಲ್ಲಿ ಹೋಗಿ ನೋಡಿದ ಮೇಲೆ ಇಲ್ಲ. ಹೌದಾ? ಬೆಂಕಿ ಇಟ್ಕೊಂಡು ಬರ್ತಾ ಇರುವುದೇ. ಹಾ. ಯಾಕಾಗಿ ಧರ್ಮ ಸ್ಥಾಪನೆ ಮಾಡಬೇಕು ಎನ್ನುವ ನೆಲೆಯಲ್ಲಿ ಹಾ. ಈಗ ಮೊದಲಿಗೆ ಹಾ. ಒಂದು ಸಣ್ಣ ಮಟ್ಟಿನ ಹೌದಾ? ಹೆಚ್ಚಲಿಗೆ ಆಡಂಬರ ಎಂತದ್ದು ಇಲ್ಲ. ಹೌದಾ? ಆಮೇಲೆ ಕೊನೆಗೆ ಬರುವಂತದ್ದೆಲ್ಲ ಹಾ. ಘೋರ, ಹೌದು. ಉಗ್ರ ರೂಪಿ, ಹಾ. ಉಗ್ರ ಸ್ವಭಾವ. ಹಾ. ಹಾ, ಯಾರು ಹೋಗ್ಲಿಕ್ಕಿಲ್ಲ ಮತ್ತೆ, ಕರೀರಿ ಅಲ್ಲ ಅವ್ರು. ಅಲ್ವಾ? ಹೌದು. ಸರಿ, ಹಾ. ಬರಬೇಕಾದ್ದು ಬೊಬ್ಬರಿ ಹಾಗೂ ಕಾಲಭೈರವಲ್ವಾ? ಹೌದು. ಮಕ್ಕಳೇ, ಬೊಬ್ಬರಿಯ ಕಾಲಭೈರವ ಬನ್ನಿ, ಬನ್ನಿ. ಒಬ್ಬರಿಯ